ಒಂದು ಸಹಾಯಕ ಏನು ಸ್ಟಂಟ್ ಸಹಾಯಕರಿದ್ದರು ಅವ್ರು ನಿಮಗೆ ಈ ವಿಷಯನ ಹೇಳಿದ್ದು ಯಾವಾಗ? ಅಂದರೆ ಆವಾಗಲೇ ಹೇಳಿದ್ರು ನಮ್ಗೆ ಇವಾಗ ಜಾಕಿ ಫಿಲಮ್ ಫೈರ್ ಫೈಟು ಅವರು ರ್ಯಾಂಬೋ ರಾಜ್ಕುಮಾರ್ ಅಂದ್ಬಿಟ್ಟು ಒಂದು ಮೂವಿ, ಹಿಂದಿ ಮೂವಿ ಪ್ರಭುದೇವರವ್ರದ್ದು, ಅದು ಸೇಮ್ ಫೈಟು ಕ್ಲೈಮ್ಯಾಕ್ಸಲ್ಲಿ ಫೈರ್ ಫೈಟ್ ಇತ್ತು. ಆ ಫೈರ್ ಫೈಟ್ ಇರುವಾಗ ಪ್ರಭುದೇವನವ್ರು ಏನಿದ್ದಾರೆ, ಮಸ್ತ ನೀವು ಜಾಕಿಲ್ ಮಾಡಿದ್ದೀರಲ್ಲ ಫೈರ್ ಫೈಟು, ಅದೇ ಥರ ನೀವು ತಕ್ಕೊಡಿ ಅಂತ ಏನೋ ಹೇಳಿದ್ದಾರೆ. ಆಗ ಅಲ್ಲಿ ಫೈಟ್ ಮಾಡ್ತಿರುವಾಗ ಅಲ್ಲಿ ನಮ್ಮ ಹುಡುಗರು ಇದ್ರಲ್ಲ ಒಂದು 2-3 ಜನ, ಅವರು ಬಂದು ಇಲ್ಲ ಈ ಫೈಟ್ ಮಾಡಿರೋದು ಡಿಫ್ರೆಂಟ್ ಡ್ಯಾನಿ ಅವರಲ್ವಾ, ಇದು ರವಿವರ್ಮ ಅಲ್ವಲ್ಲ ಅಂದ್ಬಿಟ್ಟು ನನಗೆ ಬಂದು ಹೇಳಿದ್ರು, ಮಾಸ್ಟರ್ ಈ ಥರ ನಿಮ್ಮ ಫೈಟ್ ನೋಡಿ ಅವ್ರು ಕರೆದಿರೋದು ಪ್ರಭುದೇವನವರು, ನೋಡಿ ರವಿವರ್ಮ ಇದು ಮಾಡ್ತಾಯಿದ್ದಾರೆ ಅಂತ ಅವರಿಂದ ನಂಗೆ ನಿಜಾಂಶ ಗೊತ್ತಾಯಿತು. ಇದಕ್ಕೂ ಫಸ್ಟ್ ಹಿಂದೆ ಒಬ್ಬರು ಒಂದು ಹುಡುಗ ಇದ್ರು, ಒಬ್ಬ ಮಹೇಶ್ ಅಂದ್ಬಿಟ್ಟು, ಅವನು ಮೊದಲೇ ಹೇಳಿದ ಜಾಕಿ ಫಿಲಮ್ದು ಇದು ಟ್ಯಾಬಲ್ಲೆಲ್ಲ ಇವರು ಹೋಗ್ಬಿಟ್ಟು ನಾನೇ ಮಾಡಿರೋ ಅಂತ ಪ್ರಭುದೇವ್ರಿಗೆ ತೋರಿಸ್ತಾಯಿದ್ರು ರವಿವರ್ಮ ಅಂತ. ನನಗೆ 3-4 ಜನ ಹೇಳಿದಾಗ ಕನ್ಫರ್ಮ್ ಆಗೋಯಿತು. ಆಗ ನಾನು ಪಬ್ಲಿಕ್ ಟಿ ವಿಲಿ ಕೂತ್ಕೊಂಡು ಇದೇ ರಾಧಾ ಮೇಡಮ್ ಹತ್ರ ನಾನು ಡಿಸ್ಕಸ್ ಮಾಡ್ತಾ ಇರುವಾಗ ನೋಟ್ ಬ್ಯಾನ್ ಅಂದ್ಬಿಟ್ಟು ಒಂದು ಇದಾಯಿತು. ಆವಾಗಿಂದ ಇದು ಮರ್ತುಬಿಟ್ರು. ನಾನು ಇಂಡಸ್ಟ್ರಿಲಿ ತುಂಬ ಬ್ಯುಸಿ ಇದ್ದೆ, 4 ತಿಂಗಳು ಬೇಕಿತ್ತು ನಾನು ಡೇಟ್ ತಗೋಬೇಕಾರೆ. ಆಮೇಲೆ ಇದು ಮರ್ತುಬಿಟ್ಟು ಎಲ್ಲ ಸರಿ ಆಯಿತು, ಸುಮ್ಮನೆ ಇತ್ತು. ಓಕೆ, ಅವನು ಗೃಹ ಪ್ರವೇಶಕ್ಕೆ ಮನೆಗೆ ಈ ಥರ ನನಗೆ ಕರೆದಿದ್ದ, ನಾನು ಹೋಗ್ಬಿಟ್ಟು ಅವ್ರಿಗೆ ವಿಶ್ ಮಾಡಿಕೊಂಡು ಎಲ್ಲ ಥರ. ಆ್ಯಕ್ಚುಲಿ ನಾನು ಅವನು ಫ್ರೆಂಡೇ, ಜೊತೆಲೇ ಚೆನ್ನಾಗೇ ಇದ್ದು. ಬಟ್ ಇತ್ತೀಚೆಗೆ ಅವ್ನು ಮೀಡಿಯಾದಲ್ಲಿ ನನ್ನ ಬಗ್ಗೆ ಏನೇನೋ ಇದ್ದನಲ್ಲ, ಅದಕ್ಕೆ ನಾನು ನ್ಯೂಸ್ ಫಸ್ಟಲ್ಲಿ ಹಳೇದನ್ನು ನಾನು ಮಾತಾಡಿದೆ. ಆ ಮಾತನ್ನು ಇವನಿಗೆ ಸಹಿಸ್ಕೊಳ್ಳೋಕ್ಕಾಗ್ದೇ ನಿನ್ಗೆ ಎತ್ತು ಬಿಡ್ತೀನಿ, ನೀನು ಕೊಲೆ ಮಾಡ್ತೀನಿ, ನೀನು ಎಲ್ಲಿದ್ರೂ ಬಿಡಲ್ಲ ಅಂದ್ಬಿಟ್ಟು ಅವನು ಇದು ಮಾಡ್ತಾನೆ. ಅದಕ್ಕೆ ನನ್ನ ಸೇಫ್ಟಿಗೋಸ್ಕರ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಗ ಒಂದು ಆಡಿಯೋ ವೈರಲ್ ಆಗ್ತಿದೆ, ಅವರು ಅವಾಚ್ಯ ಪದಗಳ ನಿಂದನೆ ಮಾಡಿದ್ದಾರೆ ಅನ್ನೋವಂಥದ್ದು. ಸೊ ಅದ್ರ ಬಗ್ಗೆ ಆಡಿಯೋ, ಯಾಕಂದರೆ ಆಡಿಯೋ ನನಗೆ ಒಬ್ಬರು ನಮ್ಮ ಅಸಿಸ್ಟೆಂಟ್ ಅವ್ರ ಕೈ ಮಾತಾಡಿ ಅವ್ನು ಏನೇನು ಬೈದಿದ್ನಲ್ಲ, ಅವರಿಂದ ನಾನು ಆಡಿಯೋ ತಗೊಂಡು ಅದೇನಿದೆ ನನ್ನ ಮೀಡಿಯಾದಲ್ಲಿ ಕೊಟ್ಟಿದ್ದೀನಿ, ಈ ವಿಷಯ ಕೊಟ್ಟಿದ್ದೀನಿ ಅಷ್ಟೇ. ಮುಂದಿನ ನಿಲುವೇನು ನಿಮ್ಮದು? ಈ ಥರ ಅವರು ಈ ಒಂದು ಫೈಟ್ನ ನಾನು ಮಾಡಿದ್ದೀನಿ ಜಾಕಿಯಲ್ಲಿ ಅಂತ ಅನ್ನೋವಂಥದ್ದನ್ನ ಹೇಳಿದ್ದಾರೆ ಅನ್ನೋಂಥದ್ದು ನಿಮ್ಮ ಅಭಿಪ್ರಾಯ ಆಗಿದೆ. ಸೊ ಅದ್ರ ಬಗ್ಗೆ ಇವಾಗ ನಿಮ್ಮ ಮುಂದಿನ ಕ್ರಮ ಏನು? ಮುಂದಿನ ಕ್ರಮ ಏನಿಲ್ಲ, ನನಗೆ ಪ್ರಭುದೇವ ಅವ್ರ ಹತ್ರ ನನಗೆ ಕನ್ಫರ್ಮ್ ಆಗಬೇಕು. ಪ್ರಭುದೇವ ಅವ್ರ ಹತ್ರ ಹೋಗಿ ನಾನು ಮೀಟ್ ಮಾಡಿಬಿಟ್ಟು, ಸರ್ ನೀವು ಜಾಕಿ ಫಿಲಮಲ್ಲಿ ಯಾವ ಫೈಟ್ನ ನೋಡ್ಬಿಟ್ಟು ನೀವು ಕರೆದ್ರಿ, ಫೈರ್ ಫೈಟ್ ನೋಡ್ಬಿಟ್ಟು ಕರೆದ್ರಾ, ಇಲ್ಲ ಅದು ಮಂತ್ರವಾದಿ ಫೈಟ್ನ ನೋಡ್ಬಿಟ್ಟು ಕರೆದ್ರ? ಅವರು ಹೇಳ್ತಾ ಇರೋದು ರವಿವರ್ಮ ನಾನು ಮಂತ್ರವಾದಿ ಫೈಟ್ ನೋಡ್ಬಿಟ್ಟು ಕರೆದ್ರು, ನಾನು ಅದಕ್ಕೆ ಹಿಂದಿ ಸಿನಿಮಾದಲ್ಲಿ ಬಾಲಿವುಡ್ಗೆ ಹೋದೆ ಅಂತ. ಓಕೆ, ಮಂತ್ರವಾದಿ ಫೈಟೇ ಹೋಗಿ ಕರೆದು ಅವನು ಮಾಡಿದರೆ ಖಂಡಿತ ರವಿವರ್ಮನಿಗೆ ನಾನು ಸಾರಿ ಕೇಳ್ತೀನಿ. ಇಲ್ಲ ಫೈರ್ ಫೈಟೇ ಮಾಡಿ ಅವ್ರು ಕರೆದಿದ್ರು ಅಂದರೆ ರವಿವರ್ಮನಿಗೆ ಇನ್ನು ಬೇರೆ ಥರ ನಾನು ಮುಂದುವರಿತೀನಿ. ನಿಮ್ಮ ಸಹಾಯಕ ಏನು ಸ್ಟಂಟ್ ಹುಡುಗರಿದ್ರಲ್ಲ, ಅವ್ರು ನಿಮಗೆ ಈ ಒಂದು ವಿಷಯನ ಹೇಳಿದ್ದು ಯಾವಾಗ ಅಂತ? ಅದೇ ಸಹಾಯಕ ಆವಾಗಲೇ ಅಲ್ಲಿ ಹಿಂದಿ ಸಿನಿಮಾ ಮಾಡ್ಕೊಬಂದಲ್ಲ ರ್ಯಾಂಬೋ ರಾಜ್ಕುಮಾರು, ಅವು ಮಾಡ್ಕೊಂಡು ಬಂದ ತಕ್ಷಣವೇ ನನಗೆ ಹೇಳಿದ್ರು, ಮಾಸ್ಟರ್ ನಿಮಗೆ ಫೈರ್ ಫೈಟು ಅಲ್ಲೊಂದು ಫೈರ್ ಫೈಟ್ ಆಯಿತು ಮಾಡ್ತಾಯಿದ್ದು, ಆಗ ಜಾಕಿ ಫಿಲಮ್ ಬಗ್ಗೆ ಅವ್ರು ಕೇಳ್ತಾಯಿದ್ರು, ಜಾಕಿ ಅಂದ್ಕೊಂಡು ಅದು ನೀವು ಮಾಡಿದ್ದೀರಲ್ವ ಮಾಸ್ಟರ್ ಅಂದ್ಬಿಟ್ಟು ಆವಾಗಲೇ ನಂಗೆ ತಿಳಿಸಿದ್ರು ಅದನ್ನು. ಥ್ಯಾಂಕ್ ಯು. ಇದಾಗಿತ್ತು ಫೈಟ್ ಮಾಸ್ಟರ್ ಡಿಫ್ರೆಂಟ್ ಡ್ಯಾನಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುತೀಶ್ ಜೊತೆ ಅರವಿಂದ್, ವಿಸ್ತಾರ ನ್ಯೂಸ್, ಬೆಂಗಳೂರು.